ಫ್ರೆಂಡ್, ನೀವೇನಾದರೂ ಫೋನ್‌ಪೇಯಲ್ಲಿ ರೀಚಾರ್ಜ್ ಮಾಡ್ತೀರಾ ಅಂದರೆ, ಫೋನ್‌ಪೇಯಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಒಂದು ರೀಚಾರ್ಜ್ಗೆ ಎಕ್ಸ್ಟ್ರಾನೇ ಕಟ್ಟಾಗುತ್ತೆ ಫ್ರೆಂಡ್. ಎಕ್ಸಾಂಪಲ್‌ಗೆ ಹೇಳೋದಾದ್ರೆ ₹349 ನೀವು ಏನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ಅದಕ್ಕೆ ₹3-4 ಎಕ್ಸ್ಟ್ರಾನೇ ಕಟ್ಟಾಗುತ್ತೆ ಫ್ರೆಂಡ್. ನೀವು ಎಷ್ಟು ರೀಚಾರ್ಜ್ ಮಾಡ್ತೀರೋ ಅಷ್ಟು ರೀತಿ ಕಟ್ ಆಗ್ತಾ ಹೋಗುತ್ತೆ. ಈ ರೀತಿ ಎಕ್ಸ್ಟ್ರಾ ನೀವೇನಾದರೂ ಫೋನ್‌ಪೇಯಲ್ಲಿ ರೀಚಾರ್ಜ್ ಮಾಡಿಕೊಂಡ್ರೆ ಎಷ್ಟಾಗಿ ಕಟ್ ಆಗ್ತಾ ಇದೆ ಅಂತ ನೀವೇನಾದರೂ ಟೆನ್ಷನಲ್ಲಿದ್ದರೆ ಈ ಒಂದು ಟೆನ್ಷನ್ಗೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಎಷ್ಟೇ ರೀಚಾರ್ಜ್ ಮಾಡಿದರೂ ಕೂಡ ಅಷ್ಟೇ ಕಟ್ ಆಗುತ್ತೆ ಫ್ರೆಂಡ್. ನೀವು 349 ಮಾಡ್ತೀರಾ, 349 ಅಷ್ಟೇ ಕಟ್ ಆಗುತ್ತೆ, ₹1 ಕೂಡ ಕಟ್ ಆಗಲ್ಲ. ಆ ರೀತಿ ಒಂದು ಟಿಪ್ಸ್ ಇದೆ. ಈ ಒಂದು ಟಿಪ್ಸ್ ಹೇಳ್ತೀನಿ. ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೀವೇ ಮಾಡ್ಕೊತೀರಾ ರೀಚಾರ್ಜು ₹1 ಎಕ್ಸ್ಟ್ರಾ ಕೊಳ್ಳದೆ ಇಲ್ದಂಗೆ ಫ್ರೆಂಡ್. ಟೋಟಲ್ ಆಗಿ ನೀವು ಏರ್ಟೆಲ್ ಸಿಮ್ಮು ಹಾಗೆ ಮೈ ಜಿಯೋ ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್. ನೀವೇನಾದರೂ ನಿಮ್ಮೊಂದು ರೀಚಾರ್ಜ್ ಎಕ್ಸ್ಪೈರ್ ಆದರೆ ನೀವು ಫೋನ್ಪೇಲಿ ಡೈರೆಕ್ಟಾಗಿ ರೀಚಾರ್ಜ್ ಮಾಡ್ಕೋಬೇಡಿ. ನೀವೇನಾದರೂ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಏರ್ಟೆಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗಿ ಏರ್ಟೆಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಏರ್ಟೆಲ್ ಕಂಪ್ನಿದು ಒಂದು ಆ್ಯಪ್ ಇರುತ್ತೆ. ಆ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಲಾಗಿನ್ ಕೇಳುತ್ತೆ. ಲಾಗಿನ್ ಆಗಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂದರೆ ಓಕೆ, ಇಲ್ಲ ಅಂದರೆ ಲಾಗಿನ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಕೆಳಗಡೆಯಲ್ಲಿ ರೀಚಾರ್ಜ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಮೊಬೈಲ್ ನಂಬರ್ ಹಾಕೋಕ್ಕೆ ಹೇಳುತ್ತೆ. ಮೊಬೈಲ್ ನಂಬರ್ ಹಾಕಿ ಅಲ್ಲಿ ನಿಮಗೆ ಹಾಕಿದ ತಕ್ಷಣ ನಿಮಗೆ ಅಲ್ಲಿ ಕೆಲವಷ್ಟು ಪ್ಲ್ಯಾನ್ ಬರುತ್ತೆ ಫ್ರೆಂಡ್. ರೀಚಾರ್ಜ್ ಪ್ಲ್ಯಾನ್ ಬರುತ್ತೆ. ನೀವು ನಿಮಗೆ ಎಷ್ಟು ಡೇಟಾ ಬೇಕು, ಎಷ್ಟು ಮಂತ್ ಬೇಕು ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಪೇಮೆಂಟ್ ಮೆಥಡ್ ಆಗುತ್ತೆ ಅಂದರೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಪೇಮೆಂಟ್ ಆಪ್ಷನಲ್ಲಿ ಗೂಗಲ್ ಪೇ ಇರುತ್ತೆ, ಹಾಗೆ ಫೋನ್ಪೇ ಇರುತ್ತೆ. ಎಲ್ಲ ಒಂದು ಸಿಸ್ಟಮ್ ಇರುತ್ತೆ ಫ್ರೆಂಡ್. UPI ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಯಾವುದೊಂದು ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ಪೇನ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ಪೇನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮೊಂದು ಬ್ಯಾಂಕ್ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ UPI ಪಿನ್ ಹೇಳುತ್ತೆ ಫ್ರೆಂಡ್. ಪಿನ್ ಹಾಕಿ ಎಂಟ್ರಿ ಮಾಡಿದ ಮುಗಿದು ಡೈರೆಕ್ಟಾಗಿ ನಿಮಗೆ ಅಲ್ಲಿ ₹1 ಎಕ್ಸ್ಟ್ರಾ ಇಲ್ದಂಗೆ ನೀವು ಕೂಡ ರೀಚಾರ್ಜ್ ಮಾಡ್ಕೋಬೋದು. ಡೈರೆಕ್ಟಾಗಿ ನೀವು ಫೋನ್ಪೇ ಯೂಸ್ ಮಾಡಬೇಡಿ ರೀಚಾರ್ಜ್ಗೆ. ನೀವು ಏರ್ಟೆಲ್ ಆ್ಯಪ್ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ಫ್ರೆಂಡ್. ಯಾವುದೇ ಆಗಲಿ, ಜಿಯೋ ಸಿಮ್ ಆಗಲಿ, ಏರ್ಟೆಲ್ ಸಿಮ್ ಆಗಲಿ, ಯಾವುದೇ ಆಗಲಿ ಏರ್ಟೆಲ್ದು ಕೂಡ ನೀವು ಯೂಸ್ ಮಾಡ್ಬೋದು. ಅಥವಾ ನೀವು ಏರ್ಟೆಲ್ ಬೇಡಪ್ಪ ನಾವು ಮೈ ಜಿಯೋ ಆ್ಯಪ್ ಇದೆ ಅಂದರೆ ಮೈ ಜಿಯೋ ಆ್ಯಪ್ನಲ್ಲೂ ಕೂಡ ಜಿಯೋ ಸಿಮ್ ಇದ್ದವರು ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್. ಏನೂ ತೊಂದರೆ ಇಲ್ಲ. ಏರ್ಟೆಲ್ ಆ್ಯಪ್ನಲ್ಲಿ ಜಿಯೋ ನಂಬರ್ ಹಾಕಿದ್ರು ಕೂಡ ರೀಚ್ ಆಗುತ್ತೆ. ಯಾವುದೇ ರೀಚಾರ್ಜ್ ಮಾಡಿದ್ರು ಕೂಡ ರೀಚಾರ್ಜ್ ಆಗುತ್ತೆ. ಏನು ಏರ್ಟೆಲ್ ಬೇಕಂತಲೇ ಇಲ್ಲ ಫ್ರೆಂಡ್. ಅಥವಾ ನಿಮ್ಮ ಹತ್ರ ಮೈ ಜಿಯೋ ಆ್ಯಪ್ ಇದ್ರೂ ಕೂಡ ಅಲ್ಲಿ ಅದೇ ಆಪ್ಷನ್ ಅಲ್ಲೂ ಕೂಡ ಇರುತ್ತೆ. ಅದ್ರ ಮುಖಾಂತರ ಕೂಡ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ₹1 ಎಕ್ಸ್ಟ್ರಾ ಇಲ್ದಂಗೆ ರೀಚಾರ್ಜ್ ಮಾಡ್ಕೊತೀರ ಫ್ರೆಂಡ್. ಟೋಟಲ್ ಆಗಿ ಟ್ರೈ ಮಾಡಿ ನೋಡಿ, 100% ವರ್ಕ್ ಆಗುತ್ತೆ. ಅಥವಾ ನಿಮ್ಗೆ ಇನ್ನೂ ಕೂಡ ಕ್ಲಿಯರಿಟಿ ಇಲ್ಲ ಅಂದರೆ ನಾನೊಂದು ರೀಚಾರ್ಜ್ ಎಕ್ಸ್ಪೈರ್ ಆದಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ ಕ್ಲಿಯರ್ ಆಗಿ. ಆಮೇಲೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ ಎಷ್ಟು ಕಟ್ ಆಗಿದೆ ಅನ್ನೋದು ಕೂಡ. ಈಗ ತಿಳಿಸಿದ್ದೀನಿ ಫ್ರೆಂಡ್. ಈ ರೀತಿ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡಿ 100% ನಿಮಗೆ ₹1 ಇಲ್ದಂಗೆ ರೀಚಾರ್ಜ್ ಮಾಡ್ಕೊತೀರ ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ.